ಇಲ್ಲಿ ನೋಡಿ, ಸಾಲ್ವ್ dy by dx ಪ್ಲಸ್ y cos x ಪ್ಲಸ್ sin y ಪ್ಲಸ್ y sin x ಪ್ಲಸ್ x cos y ಪ್ಲಸ್ x ಇಸ್ ಈಕ್ವಲ್ ಟು 0. ಈಗ ನೋಡಿ, ಇದು ಬರ್ನೌಲಿಸ್ ಡಿಫರೆನ್ಷಿಯಲ್ ಇಕ್ವೇಷನ್ ಆಗುತ್ತಾ? dy by dx ಪ್ಲಸ್ py ಈಸ್ ಈಕ್ವಲ್ ಟು q ಇಂಟು y ಪವರ್ n. ಆ ಥರ ಪಿ ವೈ ಅಂತ ಮಾಡೋಕ್ಕೆ ಆಗಲ್ಲ ಅಲ್ಲಿ. ಗೊತ್ತಾಗ್ತಿದೆಯಲ್ವಾ? ಅರ್ಥ ಆಗ್ತಿದೆಯಲ್ವಾ? dy by dx ಪ್ಲಸ್ ಪಿ ವೈ ಫಾರ್ಮಲ್ಲಿ ಬರ್ಸೋಕ್ಕೆ ಆಗಲ್ಲ. ಗೊತ್ತಾಗ್ತಿದೆಯಲ್ವಾ? ಇನ್ನು ಯಾವ ಥರ ಸಾಲ್ವ್ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಿ, ನೀವು ಇದನ್ನ ಹಂಗೆ ಇಟ್ಕೊಳ್ಳಿ. ಈ ಪ್ಲಸ್ dy by dxನ ಆ ಕಡೆ ಕಳಿಸ್ಕೊಡಿ. ಹೇಳಿ, ಫಸ್ಟ್ ಏನು ಮಾಡಬೇಕಂದ್ರೆ, ಈ ಥರ ಪ್ರಾಬ್ಲಮ್ ಕೊಟ್ಟರೆ ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ ಈಸ್ ಈಕ್ವಲ್ ಟು 0 ಈ ಫಾರ್ಮಲ್ಲಿ ತರಿಸ್ಕೋಬೇಕು. ಯಾವ ಫಾರ್ಮಲ್ಲಿ ತರಿಸ್ಕೋಬೇಕು? ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ. ಅರ್ಥ ಆಗ್ತಿದೆಯಲ್ವಾ? ಈಗ ಅದು ಆ ಥರ ತರ್ಸೋಕ್ಕೆ ಏನು ಮಾಡಿ, ಇದನ್ನ ಹಂಗೆ ಇಟ್ಕೊಳ್ಳಿ. ಪ್ಲಸ್ dy by dx ಆ ಕಡೆ ಹೋದರೆ ಏನಾಗುತ್ತೆ? ಫಸ್ಟ್ ಕ್ವಶನ್ ಬರ್ಕೊಳ್ಳೋಣ ಅಲ್ವಾ? ಹೇಳಿ, dy by dx ಪ್ಲಸ್ y cos x ಪ್ಲಸ್ sin y ಪ್ಲಸ್ y ಡಿವೈಡೆಡ್ ಬೈ, ಹೇಳಿ, sin x ಪ್ಲಸ್ x cos y ಪ್ಲಸ್ x ಈಸ್ ಈಕ್ವಲ್ ಟು ಏನು? 0. ಈಗ ಪ್ಲಸ್ dy by dx ಆ ಕಡೆ ಹೋದರೆ ಏನಾಗುತ್ತೆ? ಹೇಳಿ, y cos x ಪ್ಲಸ್ sin y ಪ್ಲಸ್ y ಡಿವೈಡೆಡ್ ಬೈ sin x ಪ್ಲಸ್ x cos y ಪ್ಲಸ್ x. ಇಲ್ಲೇನಾಗುತ್ತೆ? ಮೈನಸ್ ಈ ಡಿ ಎಕ್ಸ್ನ ಈ ಕಡೆ ತೊಗೊಳ್ಳಿ, ಇದನ್ನ ಈ ಕಡೆ ತೊಗೊಳ್ಳಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಏನಾಗುತ್ತೆ ಹೇಳಿ? y cos x ಪ್ಲಸ್ sin y ಪ್ಲಸ್ y ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು, ಹೇಳಿ, ಮೈನಸ್ sin x ಪ್ಲಸ್ x cos y ಪ್ಲಸ್ x dy. ಈ ಮೈನಸ್ ಈ ಕಡೆ ಬಂದರೆ ಹೇಳಿ, y cos x ಪ್ಲಸ್ sin y ಪ್ಲಸ್ y dx. ಮೈನಸ್ ಈ ಕಡೆ ಬಂದರೆ ಏನಾಗುತ್ತೆ? ಪ್ಲಸ್. ಹೇಳಿ, sin x ಪ್ಲಸ್ x cos y ಪ್ಲಸ್ x ಇಂಟು dy ಈಸ್ ಈಕ್ವಲ್ ಟು 0. ಇದನ್ನ ಎಮ್ ಅನ್ಕೋಬೇಕು, ಇದನ್ನ ಎನ್ ಅನ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, ಲೆಟ್ ಎಮ್ ಅಂದ್ರೇನು? y cos x ಪ್ಲಸ್ sin y ಪ್ಲಸ್ y ಆ್ಯಂಡ್ ಎನ್ ಅಂದರೆ sin x ಪ್ಲಸ್ x cos y ಪ್ಲಸ್ x. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ ಫಾರ್ಮಲ್ಲಿ ತರಿಸ್ಕೋಬೇಕು. ಅದರಲ್ಲಿ ಎಮ್ ಮತ್ತು ಎನ್ನ ಫೈಂಡ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಎಮ್ ಮತ್ತು ನೆಕ್ಸ್ಟು ಸ್ಟೆಪ್ ಏನು ಮಾಡಬೇಕು? ಫೈಂಡ್ ಎಮ್ ಆ್ಯಂಡ್ ಎನ್. ಅಂದರೆ ಎಮ್ ಆ್ಯಂಡ್ ಎನ್ನ ಫೈಂಡ್ ಮಾಡ್ಕೊಳ್ಳಿ. ಆಮೇಲೆ ಏನು ಮಾಡಬೇಕು? ಡೋ ಎಮ್ ಬೈ ಡೋ ವೈನ ಫೈಂಡ್ ಮಾಡಬೇಕು. ಏನು ಫೈಂಡ್ ಮಾಡಬೇಕು ನೆಕ್ಸ್ಟು? ಡೋ ಎಮ್ ಬೈ ಡೋ ವೈ, ಡೋ ಎನ್ ಬೈ ಡೋ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗ ಡೋ ಎಮ್ ಬೈ ಡೋ ವೈ ಅಂದರೆ ಏನು? ಡಿಫ್ರೆನ್ಷಿಯೇಟ್ ದಿಸ್ ವಿತ್ ರೆಸ್ಪೆಕ್ಟ್ ಟು ವೈ ಪಾರ್ಷಿಯಲಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ವೈ ಇದೆಯಾ? ಎಷ್ಟು ಟರ್ಮ್ ಇದೆ ಟೋಟಲ್ಲು? ಎಷ್ಟಿದೆ ನೋಡಿ? 1 2 3 ಇದೆ. ಇದರಲ್ಲಿ ವೈ ಇದೆಯಾ? ಹೇಳಿ. ಕಾಸ್ ಎಕ್ಸ್ ಇಂಟು ವೈಗೆ ಡಿಫ್ರೆನ್ಷಿಯೇಷನ್ ಏನು? ಸೈನ್ ವೈಗೆ ಕಾಸ್ ವೈ, ವೈಗೆ ದೇರ್ಫೋರ್ ಡೋ ಎಮ್ ಬೈ ಡೋ ವೈ ಏನಾಯಿತು? ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ ಪ್ಲಸ್ 1. ಅರ್ಥ ಆಗ್ತಿದೆಯಲ್ವಾ? ಈಗ ಡೋ ಎನ್ ಬೈ ಡೋ ಎಕ್ಸ್ ಹೇಳಿ. ಸೈನ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? ಇಲ್ಲಿ ಕಾಸ್ ವೈ ಕಾನ್ಸ್ಟೆಂಟು, ಎಕ್ಸ್ಗೇನು? ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಎಷ್ಟು ಟರ್ಮ್ ಇದೆ ಇಲ್ಲಿ? 3 ಟರ್ಮ್ ಇದೆ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಸೈನ್ ಎಕ್ಸ್ಗೆ ಕಾಸ್ ಎಕ್ಸು, ಕಾಸ್ ವೈ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು. ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? 1 ಪ್ಲಸ್ ಎಕ್ಸ್ಗೇನು 1. ಡೋ ಎನ್ ಬೈ ಡೋ ಎಕ್ಸ್ ಏನು ಬಂತು ಆನ್ಸರು? ಹೇಳಿ. ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ ಪ್ಲಸ್ 1. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಹೇಳಿ ನೀವೇ. ಡೋ ಎಮ್ ಬೈ ಡೋ ವೈ ಆನ್ಸರ್ ಏನು ಬಂದಿದೆ? ಡೋ ಎನ್ ಬೈ ಡೋ ಎಕ್ಸ್ ಆನ್ಸರ್ ಏನು ಬಂದಿದೆ? ಡೋ ಎಮ್ ಬೈ ಡೋ ವೈ ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ ಪ್ಲಸ್ 1 ಇದೆರಡು ಸೇಮ್ ಇದೆ. ಅರ್ಥ ಆಗ್ತಿದೆಯಲ್ವಾ? ಇದು ಫೈಂಡ್ ಮಾಡಿದ್ಮೇಲೆ ಏನಾದರೂ ಡೋ ಎಮ್ ಬೈ ಡೋ ವೈ ಈಸ್ ಈಕ್ವಲ್ ಟು ಡೋ ಎನ್ ಬೈ ಡೋ ಎಕ್ಸ್ ಇದ್ದರೆ ದೆನ್ ಅದಕ್ಕೆ ನಾವೇನಂತೀವಿ?
ಎಕ್ಸಾಕ್ಟ್ ಅಂತೀವಿ. ಏನಂತೀವಿ? ಈ ಥರ ಆರೋ ಮಾರ್ಕ್ ಹಾಕ್ಬಿಡ್ತೀನಿ. ಎಕ್ಸಾಕ್ಟ್ ಇದ್ದರೆ ಸೊಲ್ಯೂಷನ್ ಡೈರೆಕ್ಟಾಗಿ ಬರೀಬೇಕು. ಅರ್ಥ ಆಗ್ತಿದೆಯಲ್ವಾ? ಸೊಲ್ಯೂಷನ್ನು ಎಕ್ಸಾಕ್ಟ್ ಡಿಫ್ರೆನ್ಷಿಯಲ್ ಇಕ್ವೇಷನ್ಗೆ ಏನಂದರೆ ಇಂಟೆಗ್ರಲ್ ಆಫ್ ಎಮ್ ಡಿ ಎಕ್ಸ್, ಹೇಳಿ, ಇಂಟೆಗ್ರಲ್ ಆಫ್ ಎಮ್ ಡಿ ಎಕ್ಸ್ ಪ್ಲಸ್ ಇಂಟೆಗ್ರಲ್ ಆಫ್ ಎನ್ ಆಫ್ ವೈ ಡಿ ವೈ ಈಸ್ ಈಕ್ವಲ್ ಟು ಸಿ. ಎಮ್ ಅಂದರೆ ಏನು? ಅದೇ ಎಮ್ ಫೈನ್ ಮಾಡಿರ್ತೀರಲ್ಲ ಅದು. ಎನ್ ಆಫ್ ವೈ ಅಂದರೆ ಎನ್ನಲ್ಲಿ ಬರೀ ಏನಿರಬೇಕು? ವೈ ಇರಬೇಕು. ಅಂದರೆ ವೈ ಫಂಕ್ಷನ್ ಇರಬೇಕು. ಏನಿರಬಾರ್ದು? ಎಕ್ಸ್ ಇರಬಾರ್ದು. ಎಕ್ಸ್ ಇಲ್ಲದೆ ಇರೋ ಟರ್ಮ್ನ ಬರೀಬೇಕು. ಅರ್ಥ? ಎನ್ ಆಫ್ ವೈ ಅಂದರೆ ಏನು? ಓನ್ಲಿ ಟರ್ಮ್ ಕಂಟೈನಿಂಗ್ ವೈ. ಎನ್ ಆಫ್ ವೈ ಅಂದರೆ ಓನ್ಲಿ ವೈ ಇರಬೇಕು. ಎಕ್ಸ್ ಇರಬಾರ್ದು. ಏನಿರಬಾರ್ದು? ಎಕ್ಸ್ ಇಲ್ಲದೆ ಇರೋ ಟರ್ಮ್ ಬರೀಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಏನಾಯಿತು? ಈಗ ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಈ ಥರ ಕ್ವಶನ್ ಕೇಳಿದ್ರೆ ಫಸ್ಟ್ ಯಾವ ಫಾರ್ಮಲ್ಲಿ ತರಿಸ್ಕೋಬೇಕು? ಎಮ್ ಡಿ ಎಕ್ಸ್ ಪ್ಲಸ್ ಎನ್ ಡಿ ವೈ ಈಸ್ ಈಕ್ವಲ್ ಟು 0. ಅದನ್ನ ತರ್ಸೋದು ಯಾವ ಥರ ನೋಡಿ. ಎಮ್ ಡಿ ಎಕ್ಸ್ ಬರಬೇಕು ಅಂದರೆ ಗೊತ್ತಾಗ್ತಿದೆಯಲ್ವಾ? ಇದು ಆ ಕಡೆ ಹೋಗಿ ಡಿ ಎಕ್ಸ್ನ ಮಲ್ಟಿಪ್ಲೈ ಮಾಡಿದ್ರೆ ಎಮ್ ಡಿ ಎಕ್ಸ್ ಬರುತ್ತೆ. ಸಿಂಪಲ್ ಅದು. ಈ ಕಡೆ ತೊಗೊಂಡ್ರೆ ಏನಾಗುತ್ತೆ? ಅದು ಮಲ್ಟಿಪ್ಲೈ ಆಗುತ್ತೆ. ಈ ಮೈನಸ್ ಈ ಕಡೆ ತೊಗೊಂಡ್ರೆ ಏನಾಗುತ್ತೆ? ಪ್ಲಸ್. ಆವಾಗ ಎನ್ ಡಿ ವೈ ಬರುತ್ತೆ. ಎಮ್ ಡಿ ಎಕ್ಸ್ ಆಯಿತು ಪ್ಲಸ್ ಎನ್ ಡಿ ವೈ ಆಯಿತು. ಅದರಲ್ಲಿ ಎಮ್ ಎನ್ನ ಫೈಂಡ್ ಮಾಡ್ಕೋಬೇಕು. ಇದನ್ನ ಎಮ್ ಅನ್ಕೋಬೇಕು, ಇದನ್ನ ಎನ್ ಅನ್ಕೋಬೇಕು. ಡೋ ಎಮ್ ಬೈ ಡೋ ವೈ ಅಂದರೆ ಇದನ್ನ ವಿತ್ ರೆಸ್ಪೆಕ್ಟ್ ಟು ವೈ ಡಿಫ್ರೆನ್ಷಿಯೇಟ್ ಮಾಡಬೇಕು. ಕಾಸ್ ಎಕ್ಸ್ ಇಂಟು ವೈಗೇನು 1, ಸೈನ್ ವೈಗೇನು ಡೋ ಎಮ್ ಬೈ ಡೋ ವೈ ಅಂದರೆ ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ ಪ್ಲಸ್ 1. ಡೋ ಎನ್ ಬೈ ಡೋ ಎಕ್ಸ್ ಅಂದರೆ ಸೈನ್ ಎಕ್ಸ್ಗೆ ಕಾಸ್ ಎಕ್ಸ್ ಕಾಸ್ ವೈ ಇಂಟು 1, ಎಕ್ಸ್ಗೇನು 1. ಡೋ ಎನ್ ಬೈ ಡೋ ಎಕ್ಸ್ ಬಂದು ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ ಪ್ಲಸ್ 1. ದೇರ್ ಫೋರ್ ಇದು ಎರಡು ಈಕ್ವಲ್ ತಾನೆ? ಹೇಳಿ ಏನೇನು ಈಕ್ವಲ್? ದೇರ್ ಫೋರ್ ಡೋ ಎಮ್ ಬೈ ಡೋ ವೈ ಈಸ್ ಈಕ್ವಲ್ ಟು ಡೋ ಎನ್ ಬೈ ಡೋ ಎಕ್ಸ್. ದೇರ್ ಫೋರ್ ಈಕ್ವೇಷನ್ ಈಸ್, ಹೇಳಿ, ಈಕ್ವೇಷನ್ ಈಸ್ ಎಕ್ಸಾಕ್ಟ್ ಅಂತ ಹೇಳ್ಬಿಡ್ಬೇಕು. ಏನಂತ ಹೇಳಬೇಕು? ಈಕ್ವೇಷನ್ ಈಸ್ ಎಕ್ಸಾಕ್ಟ್. ಎಕ್ಸಾಕ್ಟ್ ಇದ್ದರೆ ಈಕ್ವೇಷನ್ ಏನು ಮಾಡಬೇಕು? ದ ಸೊಲ್ಯೂಷನ್ ಈಸ್ ಅಂತ ಬರ್ಕೋಬೇಕು. ಏನಂತ ಬರ್ಕೋಬೇಕು? ಸೊಲ್ಯೂಷನ್ ಈಸ್ ಅಂತ ಬರೀಬೇಕು. ಏನಂತ ಬರೀಬೇಕು? ಫಾರ್ಮುಲಾ ಹೇಳಿ ಸೊಲ್ಯೂಷನ್ಗೆ. ಇಂಟೆಗ್ರಲ್ ಆಫ್ ಎಮ್ ಡಿ ಎಕ್ಸ್ ಪ್ಲಸ್ ಇಂಟೆಗ್ರಲ್ ಆಫ್ ಎನ್ ಆಫ್ ವೈ ಡಿ ವೈ ಈಸ್ ಈಕ್ವಲ್ ಟು ಏನು? ಸಿ. ವಾಟ್ ಈಸ್ ಎಮ್? ಎಮ್ ಏನು? ವೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ವೈ ಪ್ಲಸ್ ವೈ ಡಿ ಎಕ್ಸ್ ಪ್ಲಸ್ ಇಂಟೆಗ್ರಲ್ ಆಫ್ ಎನ್ ಆಫ್ ವೈ ಅಂದ್ರೇನು? ಎನ್ ಆಫ್ ವೈ ಅಂದ್ರೇನು? ಓನ್ಲಿ ಟರ್ಮ್ಸ್ ಕಂಟೈನಿಂಗ್ ವೈ. ಇಲ್ಲಿ ಎನ್ನಲ್ಲಿ ಬರೀ ವೈ ಇರೋ ಟರ್ಮ್ ಯಾವುದು? ಇದರಲ್ಲಿ ಎಕ್ಸ್ ಇದೆಯಾ? ಎಷ್ಟು ಟರ್ಮ್ ಇದೆ ಟೋಟಲ್ ಎನ್ನಲ್ಲಿ? 3 ಟರ್ಮ್ ಇದೆ. ಫಸ್ಟ್ ಟರ್ಮಲ್ಲಿ ಎಕ್ಸ್ ಇದೆಯಾ? ಸೆಕೆಂಡ್ ಟರ್ಮಲ್ಲಿ ಎಕ್ಸ್ ಇದೆಯಾ? ಥರ್ಡ್ ಟರ್ಮಲ್ಲಿ ಎಕ್ಸ್ ಇಲ್ಲದೆ ಇರೋ ಟರ್ಮ್ ಯಾವುದಿದೆ ಇಲ್ಲಿ? ಯಾವುದೂ ಇಲ್ಲ. ಅಂದರೆ 0 ಅದು. ಎನ್ ಆಫ್ ವೈ ಏನಿಲ್ಲಿ? 0 ಡಿ ವೈ ಈಸ್ ಈಕ್ವಲ್ ಟು ಸಿ. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, ವೈ ಇದಕ್ಕೆ ಏನು ಮಾಡಬೇಕು? ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಇಂಟಿಗ್ರೇಟ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಇಂಟಿಗ್ರೇಟ್ ಮಾಡಿದಾಗ ಜ್ಞಾಪಕ ಇಟ್ಕೊಳ್ಳಿ, ಇಂಟೆಗ್ರಲ್ ಆಫ್ ಕಾಸ್ ಎಕ್ಸ್ ಅಂದರೆ ಏನು? ಇಂಟೆಗ್ರಲ್ ಆಫ್ ಕಾಸ್ ಎಕ್ಸ್ ಡಿ ಎಕ್ಸ್ ಅಂದರೆ ಏನು? ಸೈನ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಇಂಟೆಗ್ರಲ್ ಆಫ್ 1 ಡಿ ಎಕ್ಸ್ ಅಂದರೆ ಏನು? ಎಕ್ಸ್. ಇದು ಜ್ಞಾಪಕ ಇಟ್ಟು ಇದೆರಡು ಫಾರ್ಮುಲಾ ಸಾಕು. ಗೊತ್ತಾಗ್ತಿದೆಯಲ್ವಾ? ಈಗ ಎಷ್ಟು ಟರ್ಮ್ ಇದೆ ಇಲ್ಲಿ? 3 ಇದೆ, 3 ಇದೆ ಅಲ್ವಾ? ಇದು ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಏನು ಮಾಡಬೇಕು? ಎಕ್ಸ್ ಮಾಡಬೇಕು. ಇಲ್ಲಿ ವೈ ಕಾನ್ಸ್ಟೆಂಟ್ ಅಂದರೆ ಕಾಸ್ ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಬರೀ ಸೈನ್ ಎಕ್ಸ್, ಇಂಟಿಗ್ರೇಷನ್ ಸೈನ್ ಪ್ಲಸ್ ಇಲ್ಲಿ ಸೈನ್ ವೈ ಕಾನ್ಸ್ಟೆಂಟ್ ಅಂದರೆ ಉಳಿಯೋದೇನು? 1. ಸೈನ್ ವೈ ಹೋದರೆ ಉಳಿಯೋದೇನು? 1. 1ಗೆ ಇಂಟಿಗ್ರೇಷನ್ ಏನು? ಎಕ್ಸ್. ಜ್ಞಾಪಕ ಇಟ್ಕೊಳ್ಳಿ, ಎಕ್ಸ್ ಇಲ್ಲ ಅಂದರೆ ಎಕ್ಸ್ನ ಮಲ್ಟಿಪ್ಲೈ ಮಾಡಿಬಿಡಿ, ಅದೇ ಇಂಟಿಗ್ರೇಷನ್ನು. ಸೈನ್ ವೈ ಇಂಟು ಪ್ಲಸ್ ಇಲ್ಲಿ ಎಕ್ಸ್ ಇದೆಯಾ? ಇಲ್ಲ ಅಂದರೆ ಎಕ್ಸ್ನ ಮಲ್ಟಿಪ್ಲೈ. ಇಂಟಿಗ್ರೇಷನಲ್ಲಿ ಏನು ಮಾಡ್ತೀವಿ? ಎಕ್ಸ್ ಇಲ್ಲ ಅಂದರೆ ಎಕ್ಸ್ನ ಮಲ್ಟಿಪ್ಲೈ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದಾಗ, ಇಂಟಿಗ್ರೇಟ್ ಮಾಡಿದಾಗ. ಅದೇ ಡಿಫ್ರೆನ್ಷಿಯೇಷನಲ್ಲಿ ಎಕ್ಸ್ ಇಲ್ಲ ಅಂದರೆ ಏನು ಮಾಡ್ತೀವಿ? 0 ಬರೀತೀವಿ. ಅರ್ಥ ಆಗ್ತಿದೆಯಲ್ವಾ? ಈಸ್ ಈಕ್ವಲ್ ಟು ಏನು? ಸಿ. ಫೈನಲ್ ಸೊಲ್ಯೂಷನ್ ಹೇಳಿ. ವೈ ಇಂಟು ಸೈನ್ ಎಕ್ಸ್ ಪ್ಲಸ್ ಎಕ್ಸ್ ಇಂಟು ಸೈನ್ ವೈ ಪ್ಲಸ್ ಎಕ್ಸ್ ಇಂಟು ವೈ ಈಸ್ ಈಕ್ವಲ್ ಟು ಸಿ. ಇದೇ ಫೈನಲ್ ಸೊಲ್ಯೂಷನ್. ಅರ್ಥ ಆಗ್ತಿದೆಯಲ್ವಾ?
ಸಾಲ್ವ್ ದ ಡಿಫ್ರೆನ್ಷಿಯಲ್ ಇಕ್ವೇಷನ್ ಅಂದರೆ ಸಾಲ್ವ್ ದಿಸ್ ಇಕ್ವೇಷನ್ ಅಂದರೆ ಈ ಥರ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿಂದ ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಇದು ಏನಿದೆ ಸೇಮ್ ಇದೆ. ಸೇಮ್ ಇದ್ದರೆ ನಾವೇನಂತೀವಿ ಅದಕ್ಕೆ ಎಕ್ಸಾಕ್ಟ್ ಅಂತೀವಿ. ಎಕ್ಸಾಕ್ಟ್ ಇದ್ದರೆ ಸೊಲ್ಯೂಷನ್ಗೆ ಫಾರ್ಮುಲಾ ಇದು. ಇಂಟೆಗ್ರಲ್ ಆಫ್ ಹೇಳಿ ಎಮ್ ಡಿ ಎಕ್ಸ್ ಪ್ಲಸ್ ಇಂಟೆಗ್ರಲ್ ಆಫ್ ಎನ್ ಆಫ್ ವೈ ಡಿ ವೈ ಈಸ್ ಈಕ್ವಲ್ ಟು ಸಿ. ಎಮ್ ಅಂದರೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ ಎಮ್ ಜಾಗದಲ್ಲಿ. ಎನ್ ಆಫ್ ವೈ ಅಂದರೆ ವೈ ಇಲ್ಲದೆ ಇರೋ ಟರ್ಮ್ ಎನ್ನಲ್ಲಿ ಯಾವುದು, ವೈ ಇಲ್ಲದೆ ಇರೋ ಟರ್ಮ್ ಯಾವುದೂ ಇಲ್ಲ, ಅದಕ್ಕೆ 0. ಅರ್ಥ ಆಗ್ತಿದೆಯಲ್ವಾ? 0 ಡಿ ವೈ. ವೈ ಕಾಸ್ ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಯಾಕಂದರೆ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ವೈನ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು. ಕಾಸ್ ಎಕ್ಸ್ಗೆ ಸೈನ್ ಎಕ್ಸ್. ಇಲ್ಲಿ ವೈ ಎಕ್ಸ್ ಇಲ್ಲ ಅಂದರೆ ಎಕ್ಸ್ನ ಮಲ್ಟಿಪ್ಲೈ ಮಾಡ್ಕೋಬೇಕು ಇಂಟಿಗ್ರೇಷನ್ಗೆ. ಸೈನ್ ವೈ ಇಂಟು ಎಕ್ಸ್. ಇಲ್ಲಿ ಎಕ್ಸ್ ಇಲ್ಲ ಅಂದರೆ ಎಕ್ಸ್ನ ವೈ ಇಂಟು ಎಕ್ಸ್ ಈಸ್ ಈಕ್ವಲ್ ಟು ಸಿ. ಅದೇ ಫೈನಲ್ ಆನ್ಸರ್. ಗೊತ್ತಾಯ್ತಲ್ವಾ? ಇಲ್ಲಿ ಇದನ್ನ ಬರೆಯೋಕ್ಕೆ ಹೋಗಬೇಡಿ. ಯಾವುದನ್ನ? ಡಸ್ಟರಲ್ಲಿ. ಇದಕ್ಕಿದು ಸೊಲ್ಯೂಷನ್ ಗೊತ್ತಾಗ್ತಿದೆಯಲ್ವಾ? ಇದು ಬರೆಯೋಕ್ಕೆ ಹೋಗಬೇಡಿ. ಆಯ್ತಲ್ವಾ? ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.